ಎರಡನೇದೇನೆಂದರೆ ಮಿತವ್ಯಯಕರವಾಗಿ ತಿನ್ನಬೇಕು. ಸೊ ರೈಸ್ ಸ್ವಲ್ಪ ತಿನ್ಬೋದು, ತೊಂದರೆ ಇಲ್ಲ. ಬಟ್ ನಮ್ಮ ಪೇಷಂಟ್ಸ್ ನಾವೇನು ಹೇಳ್ತೀವಿ ಅಂದರೆ ಆದಷ್ಟು ರೈಸ್ನ ಬೆಳಗ್ಗೆ ಹೊತ್ತು ಇಲ್ಲ ಮಧ್ಯಾಹ್ನದ ಹೊತ್ತು ಯಾವ್ದಾದ್ರು ಒಂದು ಹೊತ್ತು ತಿನ್ನಿ. ಏನಕ್ಕೆ ಅಂದರೆ ನಮ್ಮದು ಫಿಸಿಕಲ್ ಆಕ್ಟಿವಿಟಿ ಅಂದರೆ ನಮ್ಮ ದೇಹ ದಣಿಸೋದು ಯೂಶಲ ಬೆಳಗ್ಗೆ ಇಲ್ಲ ಸಂಜೆ ಒಳಗಡೆ ದಣಿಸೋದು ಸ್ಟಾಪ್ ಮಾಡ್ತೀವಿ. ರಾತ್ರಿ ಹೊತ್ತು ತುಂಬ ಜನ ಊಟ ಮಾಡಿದ್ಮೇಲೆ ಎಷ್ಟೋ ಜನ ರೈಸ್ ತಿನ್ನೋದು ಮಲ್ಕೋತಾರೆ, ಮತ್ತೆ ಶುಗರ್ ದೇಹದಲ್ಲಿ ಜಾಸ್ತಿ ಆಗುತ್ತೆ. ಬೆಳಗ್ಗೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ಕರಿತೀವಿ. ಸೊ ಫಾಸ್ಟಿಂಗ್ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ. ಸೊ ನಮ್ಮ ಪೇಷಂಟ್ಸ್ ನಾವೇನು ಹೇಳ್ತೀವಿ ಅಂದರೆ ರೈಸ್ ತಗೊಳ್ಳಿ, ತೊಂದರೆ ಇಲ್ಲ, ಆದರೆ ಮಿತವ್ಯಯಕರವಾಗಿ ತಗೊಳ್ಳಿ. ಆಮೇಲೆ ಊಟ ಮಾಡಿದ್ಮೇಲೆ ಯಾವತ್ತೂ ತಕ್ಷಣ ಮಲ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ. ಅಟ್ಲೀಸ್ಟ್ 3/4 ಗಂಟೆಯಿಂದ ಒಂದು ಗಂಟೆಗಳ ಕಾಲ ಚೆನ್ನಾಗಿ ವಾಕಿಂಗ್ ಮಾಡಿ ಆಮೇಲೆ ಮಲ್ಕೊಳ್ಳಿ. ಸೊ ಇದರಿಂದ ನಿಮ್ಮ ಡಯಾಬಿಟಿಸ್ನ ಕಂಟ್ರೋಲ್ ಇಟ್ಕೋಬೋದು. ಡಯಾಬಿಟಿಸ್ ಅನ್ನೋದು ಇತ್ತೀಚೆಗೆ ದಿನಗಳಲ್ಲಿ ಭಾರತ ನಂಬರ್ 1 ಆಗಿದೆ ಡಯಾಬಿಟಿಸಲ್ಲಿ. ಸೊ ತಾವೆಲ್ಲರೂ ಊಟ ತಿಂಡಿನ ಚೆನ್ನಾಗಿ ಕಂಟ್ರೋಲ್ ಮಾಡಿ, ಚೆನ್ನಾಗಿ ವಾಕಿಂಗ್ ಮಾಡಿ, ವ್ಯಾಯಾಮ ಮಾಡಿ. ಸೊ ರೈಸ್ ತಿನ್ಬೋದು, ಬಟ್ ಮಿತವ್ಯಯಕರವಾಗಿ ತಿನ್ನಬೇಕು. ಧನ್ಯವಾದಗಳು.